ಬಗ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಅವರೆಲ್ಲರಿಗೂ ಕಣ್ಣಿಗೆ ಕಾಣ್ತಾರೆ ಇವ್ರು ಅಂಗವಿಕಲರು ಇದ್ದಾರೆ ಅಂತ. ಈ ಮಕ್ಕಳು ಮಾತ್ರ ಎಷ್ಟು ಸ್ಪಷ್ಟವಾಗಿರ್ತಾರೆ ಅಂದರೆ ನಿಮ್ಗೆ ಗೊತ್ತೇ ಆಗಲ್ಲ ಅಂಗವಿಕಲರು ಅಂತ. ಒಂದು ಸಾಮಾನ್ಯ ಮಗು ಡ್ಯಾನ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿದೆ. ಈ ಮಗುಗೂ ಬಾಯಿನೂ ಇಲ್ಲ ಕಿವಿನೂ ಇಲ್ಲ, ಆದರೂ ಅದ್ಭುತವಾಗಿ ಇದು ಕಾರ್ಯಕ್ರಮ ಡಮ್ ಆ್ಯಂಡ್ ಡಫ್. ಇವ್ರಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ, ಅದ್ಭುತವಾದ ಡ್ಯಾನ್ಸರ್ಸ್ ಇದ್ದಾರೆ. ಫಸ್ಟ್ ಟೈಮ್ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ. ಇನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಇದಕ್ಕೆ ಮಾಧ್ಯಮದಿಂದ ಸಹಕಾರ ಸಿಗೋದು. ನನ್ನ ಹೆಸರು ಸಂಜಯ್ ಸಬರದ್ ಅಂತ. ನನ್ನೊಂದು ಬುದ್ಧಿಮಾನ್ಯ ಮಕ್ಕಳ ಶಾಲೆ ಇದೆ ಗಿರಿನಗರದಲ್ಲಿ. ಥ್ಯಾಂಕ್ ಯು ಸರ್. ಇರುವ ಮಕ್ಕಳಿಗಾಗಿ ಶ್ರವಣ ಗೆಜ್ಜೆ 2026 ಇವತ್ತು ಹಮ್ಮಿಕೊಂಡಿದ್ದೇವೆ. ರಾಜ್ಯದಲ್ಲಿ ಕೇವಲ 42 ಇಂಥ ಶಾಲೆಗಳು ಅಂದರೆ ಶ್ರವಣ ನ್ಯೂನ್ಯತೆ ಇರುವ ಮಕ್ಕಳಿಗಾಗಿ ಕಲಿಸ್ತಕ್ಕಂಥ ಶಾಲೆಗಳಿದೆ. ಅದರಲ್ಲಿ ನಮಗೆ ಇಲ್ಲಿ ಬಂದಿರೋದು 18 ಶಾಲೆಗಳು ಬೇರೆ ಬೇರೆ ಜಿಲ್ಲೆಗಳಿಂದ. ಅಂದರೆ ಪ್ರಾಕ್ಟೀಸ್ ಕೂಡ ಮಾಡಲಿಕ್ಕೆ ಬೇಕಾಗ್ತದಲ್ಲ, ಇಂಥ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದಕ್ಕೆ ಏನು ನಮ್ಮದು ಏನು ಅಂತ ಹೇಳಿದ್ರೆ ಸರ್ಕಾರ ಇದಕ್ಕೆ 10 ರೂಪಾಯಿ ಕೂಡ ಸಹಾಯಧನ ಕೊಟ್ಟಿಲ್ಲ. ನಾವು ಈ ಮೊದಲು ಮಾಡಿದ ಕಾರ್ಯಕ್ರಮಗಳಿಗೂ ಕೊಟ್ಟಿಲ್ಲ. ಬಟ್ ಇದು ನಾವೊಂದು ಶ್ರೀಮಂತ ಭಿಕ್ಷುಕರು ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ನಾವೇ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಈಗ 4 ತಿಂಗಳಾಯಿತು. ನಮ್ಮ ಶಾಲೆಗಳಿಗೆ ಅನುದಾನವೇ ಬರಲಿಲ್ಲ. ಹೇಗೆ ನಡೆಸುವುದು ಹೇಳಿ ನಾವು ಶಾಲೆಗಳನ್ನು? ವಂದನೆಯ ಗುರುಗಳು ಬಂದಿದ್ದಾರೆ, ಶ್ರೀಧರ್ ದೀಕ್ಷಿತ್ ಅವರು ಬರ್ತಾ ಇದ್ದಾರೆ. ಮಾತ್ರ ಅಲ್ಲ, ಇವರು ನಮ್ಮ ಶ್ರೀಕಾಂತ್ ಬೆಟಗೇರಿ ಅವರು ಬಂದಿದ್ದಾರೆ. ಮತ್ತೆ ನಮ್ಮ ಮಹಾಜನ್ ಶೆಟ್ರ್ ಇದ್ದಾರೆ ಗದಗಿನವರು, ಮತ್ತೆ ನಮ್ಮ ಶಿವಕುಮಾರ್ ಇದ್ದಾರೆ. ಇಲ್ಲಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಮಾರೋಪ ಮಾಡ್ತಾ ಇದ್ದೀವಿ. ವಸಂತ್ ಕುಮಾರ್ ಶೆಟ್ಟಿ ಮಂಗಳೂರಿನಲ್ಲಿ ನಮ್ಮ ಸಂಸ್ಥೆ ಇದೆ, ಸಾನ್ನಿಧ್ಯ ವಸತಿ ಶಾಲೆ. ಸುಮಾರು 200 ಮಕ್ಕಳಲ್ಲಿದ್ದಾರೆ. ಧರ್ಮಸ್ಥಳದ ಹತ್ತಿರ ಇನ್ನೊಂದು ಎಂಡೋಸಲ್ಫನ್ ಪೀಡಿತ ಮಕ್ಕಳಿಗೆ ಒಂದು ಸಂಸ್ಥೆ ಮಾಡಿದ್ದೇವೆ, ಅಲ್ಲಿ ಒಂದು 40 ಮಕ್ಕಳಿದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘದ ಹಾಗೂ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಕರ್ನಾಟಕ ರಾಜ್ಯದ ವಿಶೇಷ ಶಿಕ್ಷಕೇತರ ಸಂಘದ ಅಧ್ಯಕ್ಷರಾಗಿದ್ದೇನೆ. ಇದು ನನ್ನ ಮೊದಲನೇ ಕಾರ್ಯಕ್ರಮ. ನಾನು ಅಧ್ಯಕ್ಷ ಆದಮೇಲೆ ಮೊದಲನೇ ಕಾರ್ಯಕ್ರಮ. ನಾನು ಹೇಳೋಂಥ ವಿಷಯಗಳನ್ನೆಲ್ಲ ಆಲ್ರೆಡಿ ವಸಂತ್ ಸರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಒಳ್ಳೆ ಒಂದು ಸುದ್ದಿ ಪ್ಲಸ್ ಈಗ ಮಕ್ಕಳುಗಳಿಗೆ ಏನು ಶ್ರವಣ ದೋಷವುಳ್ಳ ಮಕ್ಕಳುಗಳಿಗೆ ಈ ಒಂದು ವೇದಿಕೆನ ಇವತ್ತು ಕೊಟ್ಟಿದ್ದೇವೆ. ಇದು ಇನ್ನೂ ಬೃಹತ್ವಾಗಿ ಮಾಡಬೇಕು. ನಮಗೆ ಇಂಥ ಮಕ್ಕಳುಗಳಿಗಾಗಲಿ ಇಂಥ ವಿಶೇಷ ಮಕ್ಕಳುಗಳಿಗೆ ಏನಾದರೂ ಸಮಾಜದಿಂದ ಅಥವಾ ಸರ್ಕಾರದಿಂದ ಕೊಡುಗೆ ಸಿಕ್ಕರೆ ಬಹಳ ಉತ್ತಮ ಆಗತ್ತೆ. ಸೊ ಇವತ್ತಿನ ದಿನ ನೀವೆಲ್ಲ ಬಂದಿದ್ದೀರಾ. ನಿಮ್ಮ ಮೂಲಕ ನಮ್ಮ ಈ ಬೇಡಿಕೆಗಳೆಲ್ಲವೂ ಈಡೇರಲಿ, ಅತಿಯಾಗಿ ಎಲ್ಲರಿಗೂ ಪ್ರಚಾರ ಆಗಿ ಮಾಧ್ಯಮದ ಮೂಲಕ ನಾವು ಇನ್ನಷ್ಟು ನಮ್ಮ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡಿ, ಆಗಲೇ ಅವ್ರು ಹೇಳಿದಾಗೆ ವಿಶೇಷ ಶಿಕ್ಷಕರಿಗೂ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋಂಥ ಕೇರ್ ಟೇಕರ್ಗೂ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಒಂದು 40% ಇನ್ಕ್ರೀಸ್ ಆಗಲಿ ಅಂತ ಈ ಮೂಲಕ ನಾನು ತಿಳ್ಕೊಳ್ತೀನಿ. ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರ ಸಂಘದ ಕಾರ್ಯಾಧ್ಯಕ್ಷೆ. ಇವತ್ತು ಒಂದು ರಾಜ್ಯ ಮಟ್ಟದ ನಮ್ಮ ಕನಸಿನ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ಮೂಡಿ ಬಂದಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಇವತ್ತು ಎಲ್ಲ ಒಂದು ಕರ್ನಾಟಕ ರಾಜ್ಯ ವಿಶೇಷ ಶಾಲೆಗಳಲ್ಲಿ ಶ್ರಮಿಸುತ್ತಿರುವಂತಹ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರರು ತುಂಬ ನೋವನ್ನು ಉಣ್ತಾ ಇದ್ದಾರೆ. ಆದರೂ ಈ ಮಕ್ಕಳ ಮೊಗದಲ್ಲಿ ನಗುವನ್ನು ಕಾಣಬೇಕು ಅಂತೇಳಿ ಈ ರೀತಿಯ ಒಂದು ಶ್ರವಣಗೆಜ್ಜೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರ ಮೂಲಕ ಮಕ್ಕಳ ಮುಖದಲ್ಲಿ ನಗುವನ್ನು ನಾವು ಕಾಣಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಬಹುಶಃ ನಮ್ಮ ಚಿಂತನೆಯನ್ನು ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ನಮಗೆ ಶಿಕ್ಷಕರಿಗೆ 40% ಏರಿಕೆ ಆಗಬೇಕು, ಅದಲ್ಲದೆ ಕಾಲಕಾಲಕ್ಕೆ ಸರಿಯಾಗಿ ಒಂದು ಅನುದಾನ ಏನು ಬಿಡುಗಡೆ ಆಗಬೇಕು, ಅದರಂತೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ರವೀಂದ್ರ ಎಚ್, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರ ಸಂಘದ ಉಪಾಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಶ್ರವಣದೋಷವುಳ್ಳ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 42 ಶ್ರವಣದೋಷವುಳ್ಳ ಮಕ್ಕಳ ಶಾಲೆ ಇದೆ. ಆದರೆ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಕೇವಲ 17 ಶಾಲೆ. ಕಾರಣ ಏನಂತ ಕೇಳ್ಬೋದು ನೀವು. ಆರ್ಥಿಕ ಸಮಸ್ಯೆಯಿಂದ ಬೇರೆ ಶ್ರವಣದೋಷವುಳ್ಳ ಮಕ್ಕಳ ಶಾಲೆಗೆ ಡಾನ್ಸ್ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಯಾವುದೇ ಮ್ಯೂಸಿಕ್ ಅವರಿಗೆ ಕೇಳಿಸಲ್ಲ. ಪೂರ್ತಿಯಾಗಿ ಶ್ರವಣದೋಷ ಮತ್ತು ಮಾತಿನ ಸಮಸ್ಯೆ ಇದೆ. ಅವರಿಗೆ ಖುಷಿಪಡಿಸುವುದಕ್ಕೋಸ್ಕರ 2 ತಂಡ ತಮಟೆಯನ್ನು ಬಾರಿಸಿದ್ದಾರೆ. ಅದು ಅವರಿಗೆ ಮನದಟ್ಟಾಗ್ತದೆ, ಕಿವಿಗೆ ಕೇಳಿಸ್ತದೆ, ಸ್ಪರ್ಶ ನೀಡ್ತದೆ. ಹಾಗಾಗಿ ಅವರು ಖುಷಿ ಪಡ್ತಾರೆ. ಅವರನ್ನು ಈ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ಮುಂದೆ ತರಬೇಕು, ಅವರಿಗೆ ಅವಕಾಶ ಸಿಗಬೇಕು. ಹಾಗೆ ಎಲ್ಲ ಮಕ್ಕಳಂತೆ ಅವರು ಬರಿಬೇಕು, ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ನಮ್ಮ ಆಸೆ. ಪ್ರಥಮ ಪ್ರಯತ್ನವನ್ನು ಮಾಡಿದ್ವಿ. ಈ ಪ್ರಯತ್ನ ಮುಂದುವರಿಬೇಕು. ನಿಮ್ಮ ಹಾಗೆ ಸಾಕಷ್ಟು ಮಾಧ್ಯಮದವರು ಪ್ರಚಾರವನ್ನು ಕೊಡಬೇಕು. ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ಮುಂದೆ ಬಂದಾಗ ಮಕ್ಕಳಿಗೊಂದು ಅವಕಾಶ ಸಿಗ್ತದೆ. ಅವಕಾಶ ಪ್ರತಿ ವರ್ಷವೂ ಅವರಿಗೆ ಸಿಗುವಂತಾಗಬೇಕನ್ನೋದು ನನ್ನ ಆಶಯ. ಮತ್ತು ಎಲ್ಲ
ಆ ಶ್ರವಣದೋಷವುಳ್ಳ ಮಕ್ಕಳಿಗೂ ಈ ಅವಕಾಶ ಸಿಗಬೇಕು. ಕೆಲವೊಂದು ಮಕ್ಕಳಿಗೆ ಅವಕಾಶ ಸಿಗಲ್ಲ. ಇವತ್ತು ಬೆಳಿಗ್ಗೆ ಒಂದು ಶ್ರವಣದೋಷವುಳ್ಳ ಮಗು ಯಾವುದೇ ಶಾಲೆಗೆ ಹೋಗ್ತಾ ಇಲ್ಲ, ನನಗೊಂದು ಅವಕಾಶ ಕೊಡಿ ಅಂತ ಡ್ರೆಸ್ ಹಾಕೊಂಡು ವೇದಿಕೆಗೆ ಬಂದಿದ್ದಾಳೆ. ಅವಳಿಗೂ ಕೂಡ ಮುಕ್ತ ಅವಕಾಶವನ್ನು, ಸ್ಪರ್ಧೆ ಇಲ್ಲದಿದ್ದರೂ ಕೂಡ ಮುಕ್ತ ಅವಕಾಶವನ್ನು ಕೊಟ್ಟಿದ್ವಿ. ಕಾರಣ ಇಷ್ಟೇ, ಅವಳಿಗೆ ಎಲ್ಲಿಯೂ ಅವಕಾಶ ಸಿಗ್ತಾ ಇಲ್ಲ ಅನ್ನೋ